ರಾಜ್ಯ ಸರ್ಕಾರ ಕರ್ನಾಟಕ ಜನತೆಗೆ ಈ ನೆಲ ಜಲದ ವಿಚಾರ ಬಂದಾಗ ಸದಾ ದ್ರೋಹನ ಬಗೆದಂಥ ಪಾರ್ಟಿ ಯಾವುದಾದ್ರೂ ಕರ್ನಾಟಕದಲ್ಲಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಮೀರ್ ಸಾಧಕನ್ನು ಮೀರಿಸುವಂಥ ರೀತಿಯಲ್ಲಿ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳಿಂದ ಸುಮಾರು 1.5 TMC ನೀರನ್ನು ಕದ್ದು ಮುಚ್ಚಿ ಅಲ್ಲಿ ಕರ್ನಾಟಕದ ರೈತರ ಗಮನಕ್ಕೂ ತಂದಿಲ್ಲ, ಅಲ್ಲಿರೋ ಜನಪ್ರತಿನಿಧಿಗಳ ಗಮನಕ್ಕೂ ತಂದಿಲ್ಲ. ತೆಲಂಗಾಣದ ಒಂದು ಮನವಿ ಮೇರೆಗೆ ನೀರು ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಅಂದರೆ ತೆಲಂಗಾಣದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಕರ್ನಾಟಕದ ಹಿತವನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ DK ಶಿವಕುಮಾರ್ ಅವರು, ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ನೀರು ಬಿಟ್ಟಿರೋ ಅಂತ ಬಂದು ನಾನು ಖಂಡಿಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲದ ಛಾಯೆ ಶುರುವಾಗಿದೆ. ಈಗಾಗಲೇ ಮಂತ್ರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವಾಗ 15 ದಿನದಿಂದ ನೀರಿನ ಬವಣೆಯ ಕುರಿತು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ. ಇಲ್ಲಿ ನೋಡಿದ್ರೆ ಬೇಲಿನೇ ಎದ್ದು ಹೊಲ ಮೇಯುವಂಥ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ. ಒಬ್ಬ ಮಂತ್ರಿ ಬರಗಾಲ ಇದೆ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ, ಇನ್ನೊಬ್ಬ ಮಂತ್ರಿ ಸಫಿಷಿಯೆಂಟ್ ನೀರಿದೆ ಅಂತೇಳಿ ನೀರನ್ನು ಪಕ್ಕದ ರಾಜ್ಯದ ಹಿತಾಸಕ್ತಿಗೋಸ್ಕರ ಕೊಡ್ತಾ ಇರೋದು. ಈ ರಾಜ್ಯಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರೋ ದೊಡ್ಡ ದ್ರೋಹ. ಇದನ್ನು ಇಲ್ಲಿನ ಯಾವ ರೈತರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ಮೀಸಾದಕ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅಲ್ಲಿನ ಪ್ರಮುಖ ನಾಯಕರಾದಂಥ MB ಪಾಟೀಲ್ರು, ಅವರು ನೀರಾವರಿ ಸಚಿವರಾಗಿದ್ದರು. ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. MB ಪಾಟೀಲ್ ಅವರು ಉತ್ತರ ಕರ್ನಾಟಕದ ಪ್ರಮುಖ ಸಚಿವರು, ನೀರಾವರಿ ಹಿಂದೆ ಸಚಿವರಾಗಿದ್ದವರು. ಅವ್ರು ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು DK ಶಿವಕುಮಾರ್ ಅವರು ಹೆಚ್ಚು ಅಂದರೆ ಪ್ರವಾಹ ಬಂದು ಡ್ಯಾಮ್ಗಳೆಲ್ಲ ನಮ್ಮದು ತುಂಬೋಗ್ಬಿಟ್ಟಿದೆ, ಹೆಚ್ಚು ನೀರಿದ್ರೆ ಬಿಟ್ಟರೆ ಏನು ತಪ್ಪು ಅಂತ ಹೇಳ್ತಾರೆ. ಹಂಗಾರೆ ಬೇರೆ ರಾಜ್ಯದವ್ರ ಕೇಳಿ ನೋಡೋಣ, ಕೇಳಿ, ಮಹಾರಾಷ್ಟ್ರದವ್ರನ್ನ ಕೇಳಿ, ತಮಿಳ್ನಾಡವ್ರು ಕೇಳಿ, ಇವ್ರು ಸ್ನೇಹಿತರೇ ಇದ್ದಾರಲ್ಲ ತಮಿಳ್ನಾಡಲ್ಲಿ ಕೇಳಿ. ಮೇಕೆದಾಟು ಕಟ್ಟಕ್ಕೆ ಇದುವರೆಗೂ ಇವರು ತಮಿಳ್ನಾಡಿನ ಸ್ನೇಹಿತರು ಅನುಮತಿನೇ ಕೊಟ್ಟಿಲ್ಲ, ತಕರಾಲಾಗ್ತಾ ಇದ್ದಾರೆ. ಕೇಂದ್ರ ಸಚಿವರು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಎಕ್ಸಸ್ ನೀರಿದೆ ಅನ್ನೋದು ಕಾಂಗ್ರೆಸ್ ಅವರ ಈ ಕುಯುಕ್ತಿ ಅಂತ ಹೇಳ್ಬೋದು. ಇದನ್ನು ನಾವೇ ಇಲ್ಲಿ ಬರಗಾಲದಲ್ಲಿ ಸಾಯ್ತಾ ಇದ್ದೀರಿ, ಕುಡಿಯೋ ನೀರಿಗೆ ಹಾಹಾಕಾರ ಅಂತ ರಾಜ್ಯ ಸರ್ಕಾರನೇ ಸಭೆಗಳನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರು ನೀರನ್ನು ಬಿಟ್ಟಿರೋವಂಥದ್ದು, ಮುಂದೆ ಬರ್ತಕ್ಕಂಥ ಭೀಕರ ಬರಗಾಲ ಏನು ಬರ್ತಾ ಇದೆ ಮುಂದೆ, ಅದಕ್ಕೇನಾದರೂ ರಾಜ್ಯದ ಜನತೆಗೆ ಅಪಾಯ ಆದರೆ ಈ ಕಾಂಗ್ರೆಸ್ ಅವರೇ ನೇರ ಕಾರಣ ಆಗ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.